ಒಂದು ಫಲವತ್ತಾದ ಜಾಗ ಕೊಟ್ಟಿದ್ದೇನೆ. ಇಲ್ಲ ನನಗೆ ಆದರೆ ಮಂತ್ರಾಲಯ ಸ್ವಾಮಿ, ಅದು ಕೇವಲ ಗಂಧದ ಭೂಮಿ, ಅದನ್ನು ಏನು ಬೆಳೆಸಿ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಭದ್ರತೆ ಭೂಮಿಯನ್ನು ಒಂದು ಫಲವತ್ತಾದ ಭೂಮಿಯನ್ನು ಕೊಟ್ಟಿದ್ದೇನೆ. ಕೇವಲ ಬಣ್ಣೆಗಳನ್ನು ರೂಪಿಸಬಹುದೇ ಇರುವುದು, ಆದರೆ ಒಳಗೆ ನೋಡಿದಾಗ ತಂದೆಯ ಸ್ಥಾನಕ್ಕೆ ಹೊರಗಡೆ ಬಾಗುತ್ತದೆ. ಆಗ ನಿಮ್ಮನ್ನು ಎಲ್ಲರನ್ನ ಕರ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಈಗ ಜಾಗದಲ್ಲಿ ಕರ್ಕೊಂಡು ಹೋಗಿ ಆ ಜಾಗವನ್ನು 12 ಭೂಮಿಯನ್ನು ಸೋಲಿಸುವಾಗ ಅಲ್ಲಿ ಕೆಲಸ ಬೆಂಕಿ ಆಗ ಹೇಳ್ತಾರೆ, ಯುವಕರಿಗೆ ಪ್ರಧಾನವಾದಂತಹ ಪರಮಪವಿತ್ರವಾದಂತಹ ಪಾವನವಾದಂತಹ ಪವಿತ್ರವಾದಂತಹ ಸ್ಥಳಗಳು. ಆದ್ದರಿಂದ ಮೊದಲಿಗೆ ನರಸಿಂಹದೇವರ ವಿಶೇಷ ಅಭಿಮಾನಿಗಳ ಸ್ಥಳಗಳು, ಕೃಷ್ಣ ಪಾದಸ್ಪರ್ಶವಾದ ಸ್ಥಳಗಳು, ಸುಮಾರು 7 ವರ್ಷಗಳಿಂದ ಮಹಾನುಭಾವರು ಅಪರೋಕ್ಷಗಳು ಕೋಟಿ ಕೋಟಿ ನರಸಿಂಹ ಜಗವನ್ನ ಮಾಡಿದಂತಹ ಪವಿತ್ರವಾದ ಸ್ಥಳ. ಆದ್ದರಿಂದ ನಮಗೆ ಇದು ಕೊಡುವುದಾದ ಮಂತ್ರಾಲಯಕ್ಕೆ ಅಲ್ಲಿ ಸಶರೀರವಾಗಿ ತದನಂತರ ಅವರ ಆತ್ಮೀಯ ಶಿಷ್ಯರಾದಂತಹ ಅಪರ್ಣಾಚಾರ್ಯರು ಅವರ ದರ್ಶನಕ್ಕೆ ನಾವು ಆಗ ಅವರು ಕೇಳಿದರೆ, ಗುರುಗಳೇ, ತಾವು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ತಮ್ಮನ್ನ ಭೇಟಿಯಾಗೋಣ, ತಮ್ಮ ಅವರ ದರ್ಶನ ನಮ್ಮ ಕೈಯಲ್ಲಿ ರುದ್ರಾಕ್ಷತೆ ಬರೋಣ, ತಾವು ಗುಣಮಾನಗಳನ್ನು ಮಾಡಿದಾಗ ಆ ಪ್ರಸಾದವನ್ನು ಸ್ವೀಕರಿಸಿದ ಭಕ್ತರನ್ನು ಹೋಗಿ ಎಲ್ಲರನ್ನೂ ನೀವು ಉದ್ಧಾರ ಮಾಡಿ. ಆದರೆ ಈಗ ಕೇವಲ ನಿಮ್ಮನ್ನ ನಿಮ್ಮ ಆಶ್ರಯಕ್ಕಾಗಿ 50 ಕೋಟಿ ಕೋಟಿ ಭಕ್ತರ ಗತಿಗೆ ಹೇಳ್ತಾರೆ. ಸಾತ್ವಿಕರು, ಸಜ್ಜನರು, ಯಾವುದೇ ಶ್ರೀಹರಿಯ ಪರಮಾತ್ಮನ ಮುಖ್ಯ ಪರವಾಗಿ ಆಶ್ರಯ ಬೇಕುವುದು ಅಂತಹ ವ್ಯಕ್ತಿಗಳು, ಅಂಥವರು ಅವರ ಊರಿನಲ್ಲೇ ಈ ಮಂತ್ರಾಲಯ ನನ್ನ ಬೃಂದಾವನಗಳ ಒಟ್ಟಿಗೆ ಹೋಗಿ ಅವರಿರುವ ಸ್ಥಳದಲ್ಲಿ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಅಲ್ಲಿ ನನ್ನ ಸನ್ನಿಧಾನವಿದೆ. ಅಲ್ಲಿ ನಾನು ಅವರಿಗೆ ಅವರ ಅನುಗ್ರಹ ಮಾಡಿ ಹೇಳಿ ಅಪರಾಚಾರ್ಯರಿಗೆ ಹೋಗಿದ್ದರು. ಅದೇ ರೀತಿ ಸುಮಾರು ಭಾರತದಲ್ಲಿ ಸುಮಾರು 1500 ಹೆಚ್ಚು ಮೃತ್ತಿಕಾ ಬೃಂದಾವನೆ. ಆದರೆ ಕಾಮರಾಜರಲ್ಲಿ ಶ್ರೀ ರಾಘವೇಂದ್ರಾಯ ಲೇಖನ ಪುಸ್ತಕದ ಗ್ರಂಥದ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನೆಲ್ಲರೂ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ಅದು ನಾವೆಲ್ಲ ಸತ್ಯಗಳು ಕೂಡ. ಆದರೂ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಸಾರಿರಾಮದಲ್ಲಿ ಕಾಮನ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಪರಮ ಪವಿತ್ರವಾದಂತಹ ಭವ್ಯವಾದಂತಹ ದಿವ್ಯವಾದಂತಹ ಆ ಸ್ಥಳದಲ್ಲಿ 45 ಜನರ ವಿಶೇಷವಾದ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕೆಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಉದ್ದೇಶಿಸಿತ್ತು. ಅದರ ಬಳಿಕ ಇದೇ ದಿನ 15 ದಿನ ನಿರಂತರವಾಗಿ 10 ದಿನಗಳ ಕಾಲ ಹೋರಾಡುವವನ್ನ ಇಲ್ಲಿಯವರು ಕಾಮನ ಕ್ಷೇತ್ರ ಆಚರಿಸಲಾಯಿತು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ತಾಯಿ ನನಗೆ ತಾಯಿ ಸಿಗ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿಯ ಬರುವಂತಹ ಎಲ್ಲ ಭಕ್ತರು ಕೂಡ ಇಲ್ಲಿ ಯಾರು ಬರುವುದಿಲ್ಲ, ಪ್ರತಿಯೊಬ್ಬರು ತಾಯಿಯಲ್ಲಿ ನೇರವಾಗಿ ಕುಟುಂಬದಲ್ಲಿ ಅವರ ಆರತಿ ಮಾಡುವಾಗ ತಮ್ಮ ಒಳಪಕ್ಷಗಳನ್ನು ಈಡೇರಿಸುತ್ತಿದ್ದಾರೆ. ಅದೇ ರೀತಿ ಈ ಒಂದು ಇದೇ ರೀತಿ ಪ್ರತಿಯೊಬ್ಬರು ಒಂದು ಭಾಗಿಯಾಗಬೇಕು. ಎಲ್ಲ ಒಂದು ಅಭಿಲಾಷೆಗಳು ಮನೋಭಾಷೆಗಳನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸಬೇಕು. ಮತ್ತೆ ಬಂದಂತಹ ಭಕ್ತರಿಗೆ ಕೇವಲ ಅವರ ಅಭಿಲಾಷೆಗಳನ್ನು ಮಾತ್ರ ಈಡೇರಿಸಬೇಕು ಎಂಬುದರ ಅದೆಲ್ಲ ಕಾರ್ಯಗಳ ಪ್ರತಿಗಳಾಗಿ ಬಂದಿದೆ. ಬಂದ ಕೂಡ ಕಾಮನ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಿ ಸಮಿತಿಯು ಬಂದ ಭಕ್ತರ ಜೊತೆಗೆ ನಾವೆಲ್ಲ ಹಬ್ಬದಿದ್ವಿ. ಆದರೆ ಅವರ ಅನುಸರಣೆ ನಾವೆಲ್ಲ ಇಂಥ ಕಾರ್ಯಗಳ ತಮ್ಮ ಸಹಕಾರದಿಂದ ಯಾವಾಗಿದ್ದಾರೆ ತಮ್ಮೆಲ್ಲರಿಗೂ ನಮಸ್ಕಾರ. ಸರ್ವಸ್ವರೂಪಿ ಭಗವಾನಾದಿ ನಮಸ್ತು ಮಂಗಲ್ಯ ವಿಪತ್ತಯೇ ಹರಿಃ. ಯತ್ರ ಯೋಗೀಶ್ವರ ವಿಷ್ಣು ಯತ್ರ ಪಾರ್ಥೋ ಮನೋಹರಃ ತತ್ರ ಶ್ರೀ ವಿಜಯೋ ಭೂತರ್ಮಾನ್ ಏಕಮತ್ರ ಮಮ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರಿವಾಸ್ಮರೆ ತೇಷಾಂ ನಿತ್ಯಾಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವೇಷು ಆರಂಭಕಾಲೇಷು ತ್ರಿಭುವನೇಶ್ವರಾಃ ದೇವಾದಿಶಂಕರ ಸಿದ್ಧಿಂ ಬ್ರಹ್ಮೇಶಾಂ ಜನಾರ್ದನಂ ಸ್ಮೃತೇಷು ಕಲ್ಯಾಣಂ ವಾಚನಂ ಪ್ರಜಾಯತೆ ಪುರುಷಂ ಸಂಪ್ರತಿಂ ಪ್ರಜಾಮಿ ಶರಣಂ ಹರಿಂ. ಸರ್ವದಾ ಸರ್ವಕಾರ್ಯೇಷು ನಮಸ್ತೇಷಾಂ ಮಂಗಲಂ ತೇಷಾಂ ಸ್ತೋ ಭಗವಾನ್ ಮಂಗಲಾಯತನಂ ಹರಿಂ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ವಸುದೇವನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಳಂ
ಇಂಥ ನವಿ ಸೂತ್ರವನ್ನು ನಾವು ಆರಾಧನೆ ಮಾಡಿ ಬಳಸಿದರೆ